ನಮಸ್ಕಾರ. ಆಸ್ತಿಗೆ ಸಂಬಂಧಿಸಿದ ಈ ಸ್ವತ್ತು ಮತ್ತು ಈ ಖಾತಾ ಇವು ಎರಡರ ಬಗ್ಗೆ ಜನರಲ್ಲಿ ಹಲವಾರು ಗೊಂದಲಗಳಿವೆ. ಏಕೆಂದರೆ ಜನರಿಗೆ ಈ ಸ್ವತ್ತು ಮತ್ತು ಈ ಖಾತಾ ಇವು ಎರಡು ಒಂದೇನಾ ಅಥವಾ ಬೇರೆ ಬೇರೆನಾ ಎಂದು ಗೊತ್ತಿರುವುದಿಲ್ಲ. ಎರಡೂ ದಾಖಲೆಗಳು ಒಂದೇ ಎಂದು ತಿಳಿದುಕೊಂಡಿರುವ ಜನರು ಹಲವಾರು ಇದ್ದಾರೆ. ಇವು ಎರಡು ಬೇರೆ ಬೇರೆ ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ಎಳೆಯಾಗಿ ಹೇಳುತ್ತೇವೆ. ಈ ವಿಡಿಯೋ ಎಂಡ್ವರೆಗೂ ತಪ್ಪದೆ ನೋಡಿ. ವಿಡಿಯೋ ನೋಡಿದ ನಂತರ ನಿಮ್ಮ ಆಸ್ತಿಗೆ ಯಾವುದು ಮಾಡಿಸಬೇಕು, ಯಾವುದು ಮಾಡಿಸಬಾರದು ಎಂದು ನಿಮಗೇ ಗೊತ್ತಾಗುತ್ತೆ. ಈ ಮಾಹಿತಿ ಇಷ್ಟವಾದರೆ ಮಾತ್ರ ಲೈಕ್ ಕೊಡಿ, ಹಾಗೆ ಧನ್ಯವಾದಗಳು ಎಂದು ಕಮೆಂಟ್ ಮಾಡಿ ವಿಡಿಯೋ ನೋಡಿದ ನಂತರ. ಈ ಸ್ವತ್ತು ದಾಖಲೆಯು ಗ್ರಾಮ ಪಂಚಾಯಿತಿ ಪ್ರದೇಶದಲ್ಲಿ ಬರುವ ಆಸ್ತಿಯ ದಾಖಲಾತಿ ವ್ಯವಸ್ಥೆ ಅನ್ನಬಹುದು ಈ ಸ್ವತ್ತು ದಾಖಲೆ. ಅದೇ ರೀತಿ ಈ ಖಾತಾ ಅಂತಂದರೆ ಇದು ನಗರ ಪುರಸಭೆ ಮತ್ತು BBMP ನಗರ ಸ್ಥಳೀಯ ಸಂಸ್ಥೆಗಳ ಆಸ್ತಿಯ ತೆರಿಗೆ ದಾಖಲೆ ಆಗಿದೆ. ಈ ಖಾತಾ RDPR ಅಂದರೆ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಡೆವಲಪ್ ಈ ಸ್ವತ್ತುದ ನಿರ್ವಹಣೆ ಮಾಡುತ್ತೆ. ಅದೇ ರೀತಿ ಈ ಖಾತಾದ ನಿರ್ವಹಣೆ BBMP, CMC, TMC, TP ಮುನ್ಸಿಪಲ್ ಪಾರ್ಟಿಗಳು ಈ ಖಾತಾದ ನಿರ್ವಹಣೆ ಮಾಡುತ್ತವೆ. ಈ ಸ್ವತ್ತು ದಾಖಲೆ ಯಾವ ರೀತಿಯ ದಾಖಲೆ ಅಂತಂದರೆ ಗ್ರಾಮ ಠಾಣದಲ್ಲಿರುವ ಆಸ್ತಿಯ ಓನರ್ಶಿಪ್, ಸರ್ವೆ ಡೀಟೇಲ್ಸ್, ಮೆಜರ್ಮೆಂಟ್, ವೆರಿಫಿಕೇಷನ್ ದಾಖಲೆಯಾಗಿದೆ ಈ ಸ್ವತ್ತು ದಾಖಲೆ. ಅದೇ ರೀತಿ ಈ ಖಾತಾ ಯಾವ ರೀತಿ ದಾಖಲೆ ಅನ್ನೋದಾದರೆ ನಗರ ಪ್ರದೇಶದಲ್ಲಿರುವ ಆಸ್ತಿಯ ಟ್ಯಾಕ್ಸ್ ಅಕೌಂಟ್ ಮತ್ತು ಮುನ್ಸಿಪಲ್ ರೆಕಾರ್ಡ್, ಸಿವಿಕ್ ಸರ್ವಿಸ್ ತೋರಿಸುವ ಪ್ರಮುಖ ದಾಖಲೆಯಾಗಿದೆ ಈ ಖಾತಾ. ಈ ಸ್ವತ್ತು ಫಾರಂ 9 ಮತ್ತು ಫಾರಂ 11B ದಾಖಲೆ ಮೂಲಕ ಮಾಲೀಕತ್ವದ ದೃಢೀಕರಣ ಹೊಂದುತ್ತೆ ಈ ಸ್ವತ್ತು ದಾಖಲೆ. ಅದೇ ರೀತಿ ಖಾತಾ ಸರ್ಟಿಫಿಕೇಟ್ ಮತ್ತು ಖಾತಾ ಎಕ್ಸ್ಟ್ರಾಕ್ಟ್ ಮೂಲಕ ಪ್ರಾಪರ್ಟಿ ಟ್ಯಾಕ್ಸ್ ಓನರ್ ದಾಖಲೆ ಮೂಲಕ ಈ ಖಾತಾ ದೃಢೀಕರಣ ಹೊಂದುತ್ತೆ. ಈ ಸ್ವತ್ತು ಗ್ರಾಮ ಠಾಣೆಗೆ ಒಳಪಡುವ ಆಸ್ತಿಗಳ ಪ್ರಾಪರ್ಟಿ ಲೀಗಲಿಟಿ ಮತ್ತು ಟೈಟಲ್ ಪ್ರೂಫ್ಗೆ ಬಳಸುವ ಮುಖ್ಯವಾದ ದಾಖಲೆ ಎನ್ನಬಹುದು ಈ ಸ್ವತ್ತು ದಾಖಲೆ. ಪ್ರಾಪರ್ಟಿ ಟ್ಯಾಕ್ಸ್ ಪರ್ಪಸ್ಗೆ ಬಳಸುವ ಸೆಕೆಂಡರಿ ಸಪೋರ್ಟಿವ್ ಡಾಕ್ಯುಮೆಂಟ್ ಆಗಿ ಈ ಖಾತಾ ಇದೊಂದು ಪ್ರಮುಖ ದಾಖಲೆ ಆಗಿದೆ. ಪ್ರಾಪರ್ಟಿ ಟ್ಯಾಕ್ಸ್ ಪರ್ಪಸ್ ಆಗಿ ಈ ಸ್ವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಬರುವ ಸೈಟ್ ಆಗಲಿ, ಪ್ಲಾಟು, ಹೌಸು ಮತ್ತು ಮನೆ, NA ಲ್ಯಾಂಡ್ ಡಾಕ್ಯುಮೆಂಟೇಷನ್ಗಾಗಿ ಬಳಸುವ ಈ ಸ್ವತ್ತು ಬಳಕೆಗೆ ಬರುತ್ತೆ ಎಲ್ಲ ಪರ್ಪಸ್ಗೋಸ್ಕರ. ಅದೇ ರೀತಿ ಈ ಖಾತಾ ನಗರ ಪ್ರದೇಶದಲ್ಲಿ ಬರುವ ಸೈಟ್ಸ್ ಆಗಲಿ, ಮನೆಗಳಾಗಲಿ, ಅಪಾರ್ಟ್ಮೆಂಟ್ಸ್ ಆಗಲಿ, ಶಾಪ್ಸ್ ಟ್ಯಾಕ್ಸೇಷನ್ ಆಗಲಿ ಅಥವಾ ನಗರ ಪ್ರದೇಶದಲ್ಲಿರುವ ಮನೆಗಳಿಗೆ ಈ ಖಾತಾ ಬಳಕೆಗೆ ಬರುತ್ತೆ. ಈ ಸ್ವತ್ತಿನಲ್ಲಿ ಮ್ಯೂಟೇಷನ್ ಮತ್ತು ಲ್ಯಾಂಡ್ ಸರ್ವೆ ಅಪ್ಡೇಟ್ ಆಗಿರುತ್ತೆ. ಈ ಖಾತಾ ಬದಲಾವಣೆಗೆ ಖಾತಾ ಟ್ರಾನ್ಸ್ಫರ್ ಮತ್ತು ಪ್ರಾಪರ್ಟಿ ಟ್ಯಾಕ್ಸ್ ಟ್ರಾನ್ಸ್ಫರ್ ಅಗತ್ಯವಾಗಿರುತ್ತೆ ಈ ಖಾತಾದಲ್ಲಿ. ಈ ಸ್ವತ್ತು ಸರ್ವೆ ನಂಬರ್ ಮೇಲೆ ಆಧಾರಿತವಾಗಬಹುದು ಎಂದು ಹೇಳಬಹುದು. ಆದರೆ ಈ ಖಾತಾ PID ನಂಬರ್ ಮತ್ತು ಖಾತಾ ನಂಬರ್ ಮೇಲೆ ಆಧಾರಿತವಾಗಿರುತ್ತೆ ಎಂದು ನೀವು ತಿಳಿದುಕೊಳ್ಳಬೇಕು. ಈ ಸ್ವತ್ತು ರೆವಿನ್ಯೂ ಮತ್ತು ಲೀಗಲ್ ಡಿಸ್ಪ್ಯೂಟ್ ಹ್ಯಾಂಡ್ಲಿಂಗ್ಗೆ ಬಳಸುವ ಸಲುವಾಗಿ ಪ್ರಮುಖ ದಾಖಲೆ ಎನ್ನಬಹುದು ಈ ಸ್ವತ್ತು ದಾಖಲೆ. ಅದೇ ರೀತಿ ಈ ಖಾತಾ ಯುಟಿಲಿಟಿ ಕನೆಕ್ಷನ್ಗೆ ಬಿಲ್ಡಿಂಗ್ ಪ್ಲಾನ್ ಪರ್ಪಸ್ ಆಗಿರ್ಬೋದು, OC ಆಗಿರ್ಬೋದು, CC ಡೋರ್ ಸ್ಟೆಪ್ ಸರ್ವಿಸ್ ಆಗಿರ್ಬೋದು, ಈ ರೀತಿಯಾಗಿ ನಿಮಗೆ ಸರ್ವಿಸ್ ಬೇಕಾದಲ್ಲಿ ಈ ಖಾತಾ ಬಳಸುವ ಸಲುವಾಗಿ ಪ್ರಮುಖ ದಾಖಲೆ ಆಗಿದೆ ಈ ಖಾತಾ. ಈ ಸ್ವತ್ತಿನಲ್ಲಿ ಲ್ಯಾಂಡ್ ಎಕ್ಸ್ಟೆಂಟ್, ಮೆಜರ್ಮೆಂಟ್, ಮ್ಯಾಪ್ ಆ್ಯಂಡ್ ಲ್ಯಾಂಡ್ ನೇಚರ್ ಅಗ್ರಿ ಆಗಿರ್ಬೋದು, NA ಸೈಟ್ ಆಗಿರ್ಬೋದು ವಿವರಗಳು ಒಳಗೊಂಡಿರ್ತವೆ ಈ ಸ್ವತ್ತು ದಾಖಲೆಯಲ್ಲಿ. ಈ ಖಾತಾದಲ್ಲಿ ಡೋರ್ ನಂಬರ್, ಅಸೆಸ್ಮೆಂಟ್ ನಂಬರ್, ವಿಶೇಷ ಟೈಪ್, ರೆಸಿಡೆಂಟಲ್ ಅಥವಾ ಕಮರ್ಷಿಯಲ್ ವಿವರಗಳು ಈ ಖಾತಾದಲ್ಲಿ ಲಭ್ಯವಿರುತ್ತವೆ. ಓನರ್ಶಿಪ್ ಹಿಸ್ಟ್ರಿ ಮತ್ತು ಪ್ರಿವಿಯಸ್ ಎಂಟ್ರೀಸ್ ಅನ್ನು ಈ ಸ್ವತ್ತು ದಾಖಲೆಯಲ್ಲಿ ನೀವು ಕಾಣಬಹುದು. ಈ ಖಾತಾದಲ್ಲಿ ಪ್ರೆಸೆಂಟ್ ಓನರ್ಶಿಪ್ ಎಂಟ್ರಿ ಆಗಿರೋದನ್ನು ಮಾತ್ರ ನೀವು ಕಾಣುವುದಕ್ಕೆ ಅವಕಾಶ ಇದ್ದಿರುತ್ತೆ. ಈ ಸ್ವತ್ತು ದಾಖಲೆಯು ಸೇಲ್ ಡೀಡ್, ಗಿಫ್ಟ್ ಡೀಡ್ ಮತ್ತು ಪಾರ್ಟಿಷನ್ ಡೀಡ್ ಅಪ್ಡೇಟ್ ಮಾಡಲು ಸಹ ಕಂಪಲ್ಸರಿ ಬಳಕೆ ಮಾಡಬಹುದು ಈ ಸ್ವತ್ತು ದಾಖಲೆ. ಈ ಖಾತಾ ದಾಖಲೆಯು ನೀವು ಟ್ಯಾಕ್ಸ್ ಅಸೆಸ್ಮೆಂಟ್ ಚೇಂಜ್ ಮಾಡಲು ಈ ಖಾತಾ ನಿಮಗೆ ಬೇಕಾಗುತ್ತೆ. ಈ ಸ್ವತ್ತು ಕೋರ್ಟ್ ಕೇಸಸ್ ಮತ್ತು ಲೀಗಲ್ ವೆರಿಫಿಕೇಷನ್ ಸಮಯದಲ್ಲಿ ಪ್ರೈಮರಿ ಪ್ರೂಫ್ಗಾಗಿ ಉಪಯೋಗವಾಗುತ್ತೆ ಈ ಸ್ವತ್ತು ದಾಖಲೆ. ಈ ಖಾತಾ ದಾಖಲೆಯು ಸಿವಿಕ್ ಕೋಡ್ ವೆರಿಫಿಕೇಷನ್ ಸಮಯದಲ್ಲಿ ರೆಫರೆನ್ಸ್ ಪ್ರೂಫ್ಗೆ ಉಪಯೋಗವಾಗುತ್ತೆ. ಈ ಸ್ವತ್ತು ಗ್ರಾಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿ ನೀವು ಈ ಸ್ವತ್ತು ಮಾಡಿಸ್ತಕ್ಕದ್ದು. ಅದೇ ರೀತಿ ಈ ಖಾತಾ ಮಾಡಿಸಬೇಕಂತಂದರೆ ನೀವು ಮುನ್ಸಿಪಲ್ ಆಗಿರ್ಬೋದು ಅಥವಾ BBMP ಆಫೀಸ್ಗೆ ಅರ್ಜಿ ಸಲ್ಲಿಸಿ ಮಾಡಿಸಬೇಕು. ಈ ಸ್ವತ್ತು ದಾಖಲೆಯು ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಮಾಡಲು ಅತ್ಯಂತ ಮುಖ್ಯವಾಗಿ ಈ ಸ್ವತ್ತು ಬಳಕೆಗೆ ಬರುತ್ತೆ ಎನ್ನಬಹುದು. ಈ ಖಾತಾವು ಸಹ ಅಷ್ಟೇ ಲೋನ್ಗೆ ಸಪೋರ್ಟಿವ್ ಆಗಿ ಮಾತ್ರ ಈ ದಾಖಲೆ ಬಳಕೆಗೆ ಬರುತ್ತೆ ಈ ಖಾತಾ ಸರ್ಟಿಫಿಕೇಟು. ಫಾರಂ 9 ಮತ್ತು ಫಾರಂ 11B ಈ ಸ್ವತ್ತು
ವೆಬ್ಸೈಟ್ ಮೂಲಕ ನೀವು ನೋಡುವುದಕ್ಕೆ ಮತ್ತು ಡೌನ್ಲೋಡ್ ಮಾಡಿಕೊಳ್ಳುವುದಕ್ಕೆ ಅವಕಾಶವಿದ್ದಿರುತ್ತೆ. ಫಾರಂ 9 ಮತ್ತು ಫಾರಂ 11B ಈ ಸ್ವತ್ತು ವೆಬ್ಸೈಟ್ನಲ್ಲಿ. ಅದೇ ರೀತಿ ಈ ಖಾತಾ ನೀವು ನೋಡ್ಬೇಕಂತಂದರೆ ಈ ಖಾತಾ ವೆಬ್ಸೈಟ್ ಮೂಲಕ ನೀವು ಇದನ್ನು ಡೌನ್ಲೋಡ್ ಮಾಡಿಕೊಳ್ಳೋದಕ್ಕೆ ಅವಕಾಶವಿದ್ದಿರುತ್ತೆ. ರೂರಲ್ ಮತ್ತು ಸೆಮಿ ಅರ್ಬನ್ ಪ್ರಾಪರ್ಟಿಗಳು ಡಿಜಿಟಲೈಸೇಷನ್ ರೂಪಕ್ಕೆ ತರುವ ಸಲುವಾಗಿ ಈ ಸ್ವತ್ತು ಜಾರಿಗೆ ತಂದಿದ್ದಾರೆ ಎಂದು ಹೇಳಬಹುದು. ಅದೇ ರೀತಿ ಅರ್ಬನ್ ಪ್ರಾಪರ್ಟಿ ಫೈನಾನ್ಷಿಯಲ್ ರೆಕಾರ್ಡ್ ಸಲುವಾಗಿ ಈ ಖಾತಾ ಜಾರಿಗೆ ತಂದಿದ್ದಾರೆ. ಗ್ರಾಮ ಪ್ರದೇಶದ ಖಾಸಗಿ ಮನೆ ಆಗಿರ್ಬೋದು, ಜಾಗ, ವ್ಯಾಪಾರ ಕಟ್ಟಡಗಳಿಗೆ ಅನ್ವಯವಾಗುತ್ತೆ. ಜೊತೆಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಸ್ವತ್ತು ಕಡ್ಡಾಯ ದಾಖಲೆ ಆಗಿರುತ್ತೆ. ನಗರ ಪ್ರದೇಶದ ಎಲ್ಲ ಆಸ್ತಿ ಮಾಲೀಕರಿಗೆ ಇದು ಅನ್ವಯವಾಗುತ್ತೆ. ಯಾವುದು ಈ ಖಾತಾ. ಹಾಗೆ ನಗರ ವ್ಯಾಪ್ತಿಯಲ್ಲಿ ಈ ಖಾತಾ ಅನ್ನೋದು ಕಡ್ಡಾಯ. ಫಾರಂ 9 ಮತ್ತು ಫಾರಂ 11B ಮೂಲಕ ಈ ಸ್ವತ್ತು ಜಾರಿಗೆ ಮಾಡಲಾಗುತ್ತೆ. ಅದೇ ರೀತಿ ಈ ಖಾತಾ ನೋಡೋದಾದರೆ ಖಾತಾ ಸರ್ಟಿಫಿಕೇಟ್ ಮತ್ತು ಖಾತಾ ಎಕ್ಸ್ಟ್ರಾಕ್ಟ್ ಮೂಲಕ ಈ ಖಾತಾ ಜಾರಿ ಮಾಡಲಾಗುತ್ತೆ. ವಿಲೇಜ್ ಅಕೌಂಟೆಂಟ್ ಮತ್ತು PDO ಅವರು ಈ ಸ್ವತ್ತು ಜಾರಿ ಮಾಡಲು ಜವಾಬ್ದಾರಿ ಹೊಂದಿರುತ್ತಾರೆ. ಈ ಖಾತಾ ಮಾಡಿಸಬೇಕಾದರೆ ರೆವಿನ್ಯೂ ಆಫೀಸರ್ ಮತ್ತು ಕಮಿಷನರ್ ಅವರು ಜಾರಿ ಮಾಡಲು ಈ ಖಾತಾ ಜವಾಬ್ದಾರಿ ಹೊಂದಿರುತ್ತಾರೆ.